ಧರ್ಮಸ್ಥಳ ಶವಹೂತ ಪ್ರಕರಣ. ಶವಹೂತಿಟ್ಟ ವ್ಯಕ್ತಿಯ ಜೀವಕ್ಕೆ ಕಂಟಕ. ವ್ಯಕ್ತಿಯ ವೈಯಕ್ತಿಕ ಮಾಹಿತಿ ಲೀಕ್. ಚಿತ್ರದಲ್ಲಿ ಪ್ರಭಾವಿಗಳ ಅಣತಿಯ ಮೇರೆಗೆ ಸಾಕಷ್ಟು ಹೆಣ್ಣು ಮಕ್ಕಳ, ಹೆಂಗಸರ ಹಾಗೂ ಗಂಡಸರ ಹೆಣ ಹೂತು ಹಾಕಿದ್ದೇನೆ. ಕೆಲವು ಹೆಣಗಳನ್ನ ಸುಟ್ಟು ಹಾಕಿದ್ದೇನೆ. ಅದನ್ನ ತೋರಿಸಲು ಸಿದ್ಧನಿದ್ದೇನೆ. ಆದ್ರೆ ನನಗೆ ರಕ್ಷಣೆ ಕೊಡಬೇಕು. ನನ್ನ ಗುರುತನ್ನ ಗೌಪ್ಯವಾಗಿಡಬೇಕು. ಯಾಕಂದ್ರೆ ನನಗೆ ಪ್ರಾಣ ಬೆದರಿಕೆ ಇದೆ. ನನ್ನನ್ನ ಪ್ರಭಾವಿಗಳು ಸಾಯಿಸ್ತಾರೆ ಅಂತ ಪರಿಪರಿಯಾಗಿ ಬೇಡಿಕೊಂಡ್ರೂ ಕೂಡ ಈಗ ಆ ವ್ಯಕ್ತಿಯ ಮಾಹಿತಿ ಬಹಿರಂಗವಾಗಿದೆ. ಮಾಹಿತಿ ಬಹಿರಂಗ ಮಾಡಿದವರು ಯಾರು? ಪೊಲೀಸರ, ವಕೀಲರ? ಮೃತರಿಗೆ ನ್ಯಾಯ ಸಿಗಲಿ ಅಂತ ಹೋರಾಟಕ್ಕಿಳಿದ ದೂರುದಾರನ ಜೀವಕ್ಕೆ ಈಗ ಕಂಟಕ ಆಗುವ ಎಲ್ಲಾ ಲಕ್ಷಣಗಳು ಕಾಣ್ತಿವೆ. ದೂರುದಾರನ ಹಿತದೃಷ್ಟಿಯಿಂದ ಅವರ ಮುಖ, ದೇಹವನ್ನು ಕಪ್ಪು ಬಟ್ಟೆಯಿಂದ ಕವರ್ ಮಾಡಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ಆ ವ್ಯಕ್ತಿಯಿಂದ ಹೇಳಿಕೆ ಹಾಗೂ ಸಾಕ್ಷ್ಯಗಳನ್ನ ಸಂಗ್ರಹಿಸಲಾಯಿತು. ಆದರೂ ಕೂಡ ದೂರುದಾರನ ಎಲ್ಲಾ ಮಾಹಿತಿಗಳು ಲೀಕ್ ಆಗಿವೆ. ಅದು ಹೇಗೆ ಅಂದ್ರೆ, ಜೂನ್ 10ರಂದು ಸಂಜೆ ಜಿಲ್ಲೆಯ ಸಕ್ಷಮ ಪ್ರಾಧಿಕಾರವು ಈ ಪ್ರಕರಣದಲ್ಲಿ ಸಾಕ್ಷಿಯ ರಕ್ಷಣೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಭದ್ರತೆಗೆ ಅನುಮೋದನೆ ನೀಡಿದೆ. ಆದರೆ ಸಾಕ್ಷಿ ದೂರುದಾರನನ್ನು ಪ್ರತಿನಿಧಿಸಿದ ಕೆಲವು ವ್ಯಕ್ತಿಗಳು ಎಫ್ಐಆರ್ ಪ್ರತಿ ಹಾಗೂ ಪತ್ರಿಕಾ ಪ್ರಕಟಣೆಯನ್ನು ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡ ಕಾರಣ ಸ್ಥಳೀಯವಾಗಿ ಸಾಕ್ಷಿಯ ಗುರುತನ್ನು ಹಲವರು ಅಂದಾಜಿಸುವಂತಾಗಿದೆ ಎಂದು ದಕ್ಷಿಣ ಕನ್ನಡ ಪೊಲೀಸ್ ವರಿಷ್ಠಾಧಿಕಾರಿ ಕೆ. ಅರುಣ್ ಅವರು ತಮ್ಮ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.